ಬಾಗಲಕೋಟೆಗೆ ಇಂಥದೊಂದ್ ಪ್ಲೇಸ್ ಐತಂತ ನಮಗ ಗೊತ್ತಿರ್ಲಿಲ್ಲ. ಅದಕ್ಕ ನಾವು ನಮ್ಮ ಹುಡುಗರು ಇವತ್ತ ತಲೆ ಕೆಟ್ಟ ಫೋಟೋ ಶೂಟ್ ಮಾಡಕ್ ಬಂದ್ಬಿಟ್ಟಿವ್ರಿಪ್ಪ. ನಮಸ್ಕಾರ ರೀ ದೊಡ್ಡ ಮಂದಿಗೆ, ಎಲ್ರು ಹೆಂಗದಿರಿ? ಬಾಗಲಕೋಟೆ ಈ ಬಿಸ್ಲಿಗೆ ಎಲ್ರು ಬ್ಯಾಸತ್ತೀರಿ ಅಂತ ಗೊತ್ತ. ಇನ್ನೇನ್ ಮಳೆಗಾಲ ಬರ್ತೈತಿ, ಅಲ್ಲಿ ತನ ಸ್ವಲ್ಪ ಅರ್ಥ ಆಯ್ತು ಅನ್ಸುತ್ತೆ. ಇವತ್ತ ಮುಂಜಾನೆ ಎತ್ಕೊಳ್ಳಿ ನಮ್ಗೇನ್ ಫೋಟೋ ಶೂಟ್ ಮಾಡ್ಬೇಕಂತ ಪ್ಲಾನ್ ಇರ್ಲಿಲ್ಲ. ಆದ್ರೆ ಇವತ್ತ ಹುಡುಗರೆಲ್ಲ ಬ್ಯಾರೆ ಯಾವ್ದೋ ಫಂಕ್ಷನ್ ಸಂಬಂಧ ಚಲೋ ಡ್ರೆಸ್ ಹಾಕೊಂಡ್ ಬಂದಾರ ಅಂತಂದ ಫೋಟೋ ಶೂಟ್ ಹೋಗ್ಬೇಕಂತ ಪ್ಲಾನ್ ಆಯ್ತು. ಆದ್ರೆ ಎಲ್ಲಿ ಹೋಗ್ಬೇಕಂತ ಪ್ಲೇಸ್ ಹುಡ್ಕಾಡ್ತಿರ್ಬೇಕಾದ್ರೆ ನಮ್ಮ ಹುಡುಗರು ಹೇಳಿದ್ರೆ ಇಲ್ಲೊಂದ್ ಪ್ಲೇಸ್ ಐತಿ, ಮಸ್ತ್ ವ್ಯೂ ಬರ್ತೈತಿ, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋಣ ಅಂತ. ಇವಾಗ ನಾವು ಆ ಪ್ಲೇಸಿಗೆ ರೀಚ್ ಆಗಿವಿ. ಯಾವ ಪ್ಲೇಸ್ ಅಂತಂದ ಕಮೆಂಟ್ ಒಳಗೆ ಹೇಳ್ರಿ. ಮತ್ತೆ ನೀವ್ ಯಾರ್ಯಾರು ಇಲ್ಲಿ ಬಂದಿರಿ ನನ್ನ ಅಕೌಂಟ್ ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡ್ರಿ, ನೋಡೋಣ ಎಷ್ಟ್ ಜನ ಇಲ್ಲಿ ಬಂದ್ ಹೋಗಿರಂತ. ಈ ಪ್ಲೇಸ್ ಬಾಗಲಕೋಟೆಯಿಂದ ಬರೀ 5 ಕಿಲೋಮೀಟರ್ ದೂರ ಐತಿ. ಆದ್ರ ಪ್ಯೂರ್ ಹಳ್ಳಿ ವೈಬ್ ಜೊತೆಗೆ ಸುತ್ತಲೂ ತೆಂಗಿನ ಗಿಡ ಮತ್ತ ಹಳ್ಳಿ ದಂಡಿಗೆ ಈ ಪ್ಲೇಸ್ ಇರೋದ್ರಿಂದ ಒಂದೊಳ್ಳೆ ವೈಬ್ ಕೊಡ್ತೈತಿ. ಈ ಕಡೆ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡ್ತಿದ್ರ, ಇಲ್ಲಿ ನೋಡ್ರಿ ಇವ ಮರ ಹತ್ ಕುಂತ ಬಿಟ್ಟಾನ. ಅದಾದ್ಮೇಲೆ ಇವ್ರಿಬ್ಬರದು ಟಾಮ್ ಅಂಡ್ ಜೆರ್ರಿ ಜಗಳ ಸ್ಟಾರ್ಟ್ ಆಗ್ಬಿಡುತ್ತ. ಇವಾಗ ಫೈನಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿರೋ ವ್ಯೂನ ಎಂಜಾಯ್ ಮಾಡ್ಕೊಂಡು ನಾವು ವಾಪಸ್ ಹೊಂಟಿದ್ದ ಬಾಗಲಕೋಟೆಗೆ. ನಿಮಗೇನ್ರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಮತ್ತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ. ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆಗೆ ಈ ಪ್ಲೇಸಿಗೆ ಬಂದು ಇಲ್ಲಿರೋ ವ್ಯೂನ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಸಿಗೋಣ. ಅಲ್ಲಿ ತನಕ ಬಾಯ್.